ನಮಸ್ಕಾರ. ಕಾಫಿ ಆಯ್ತಾ ಸ್ನೇಹಿತರೆ? ನರೇಂದ್ರ ಮೋದಿ ಅವರನ್ನ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸೋಲಿಸಲೇಬೇಕು ಅಂತೇಳಿ ಹೇಳಿ ನಿರ್ಧಾರ ಮಾಡಿ ಕಾಂಗ್ರೆಸ್ ತನ್ನ ನಾಯಕತ್ವದಲ್ಲಿ ಹಲವಾರು ಪಕ್ಷಗಳನ್ನು ಸೇರಿಸ್ಕೊಂಡು ಒಂದು ಒಕ್ಕೂಟವನ್ನ ಮಾಡ್ತು. ಈ ಒಕ್ಕೂಟಕ್ಕೆ ಅವರು ಇಂಡಿಯಾ ಅಂತಕೊಂಡು ಹೆಸರಿಟ್ಟರು. ಅದ್ರ ಮುಖ್ಯ ಇಂಟೆನ್ಷನ್ ಏನು ಅಂತ ಹೇಳಿದ್ರೆ, ಇಂಡಿಯಾ ಅಂತೇಳಿ ಹೆಸರನ್ನ ಇಟ್ಕೊಂಡು ಎಮೋಷನಲ್ ಆಗಿ ನಾವು ಜನರನ್ನ ರೀಚ್ ಆಗ್ಬಹುದು ಅನ್ನೋದು ಇವರ ವಿಶ್ವಾಸ ಆಗಿತ್ತು. ಹಾಗಾಗಿ ಇಂಡಿಯಾ ಅಂತ ಹೇಳ್ಕೊಂಡು ಹೆಸರಿಟ್ರು. ಇದರಲ್ಲಿ ಒಂದೊಂದು ಲೆಟ್ರಿಗೂ ಕೂಡ ಒಂದೊಂದು ಶಬ್ದಗಳಿದೆ. ಆದ್ರೆ ಇದನ್ನ ಸಡನ್ ಆಗಿ ನೀವು ಯಾರನ್ನ ಕೇಳಿದ್ರೆ ಅವ್ರಿಗೆ ಕೂಡ ಗೊತ್ತಿರಲ್ಲ, ಅವ್ರು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅವರಿಗೆ, ಅದು ಬೇರೆ ವಿಷಯ. ನಂತರ ಈ ಒಂದು ಒಕ್ಕೂಟವನ್ನ ಮಾಡ್ಕೊಂಡ ಸಂದರ್ಭದಲ್ಲೇ ನರೇಂದ್ರ ಮೋದಿ ಆಗಿ ಪ್ರತಿಯೊಬ್ರು ಕೂಡ, ಅಂದ್ರೆ ಈ NDA ಕೂಟದಲ್ಲಿರೋರು ಯಾವಾಗ್ಲೂ ಲೇವಡಿಯನ್ನ ಮಾಡ್ತಾನೆ ಇದ್ರು. ಈ ಕೂಟಕ್ಕೆ ಅವರು ಗಮಂಡಿ ಕೂಟ ಅಂತ ಹೇಳ್ಕೊಂಡು ಹೇಳ್ತಾ ಇದ್ರು. ಅದೇ ರೀತಿಯಲ್ಲಿ ಇದು ಹೆಚ್ಚು ದಿನ ಬಾಳಿಕೆ ಬರುವಂತಹದ್ದಲ್ಲ ಅಂತ ಹೇಳ್ಕೊಂಡು ಹೇಳ್ತಾ ಇದ್ರು. ಅಂದ್ರೆ ಸದ್ಯದಲ್ಲಿ ಇದು ಛಿದ್ರ ಆಗ್ತದೆ. ಯಾಕಂದ್ರೆ ಎಲ್ಲರೂ ಕೇವಲ ಒಂದೇ ಅಜೆಂಡಾ ಇಟ್ಕೊಂಡು ಈ ಒಂದು ಕೂಟವನ್ನ ಮಾಡ್ಕೊಂಡಿದ್ದು. ಅದು ಬೇರೆ ಏನೂ ಅಲ್ಲ, ನರೇಂದ್ರ ಮೋದಿಯನ್ನು ವಿರೋಧಿಸಿದ್ರು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಅಲ್ಲಿ ಚುನಾವಣೆ ಸಂದರ್ಭದಲ್ಲಿ ಇವರು ತುಂಬಾ ಉತ್ತಮವಾದಂತಹ ಪ್ರದರ್ಶನವನ್ನು ನೀಡಿದ್ರು ಅಂತ ಹೇಳ್ಬೋದು. ಯಾಕಂದ್ರೆ NDA ವಿರುದ್ಧ ಮತಗಳು ಹಂಚಿ ಹೋಗದ ರೀತಿಯಲ್ಲಿ ನೋಡಿಕೊಂಡು ಬಿಜೆಪಿ ವಿರುದ್ಧ ಸಿಂಗಲ್ ಕ್ಯಾಂಡಿಡೇಟ್ ನ ಹಾಕೊಂಡು ಈ ಚುನಾವಣೆಯಲ್ಲಿ ತಕ್ಕ ಮಟ್ಟಿನ ಯಶಸ್ಸನ್ನು ಕೂಡ ಅವರು ಪಡೆದ್ರು. ಕಾಂಗ್ರೆಸ್ 99 ಸ್ಥಾನಗಳನ್ನ ಗೆಲ್ಲುವ ಮುಖಾಂತರ ಒಂದು ಅತಿ ದೊಡ್ಡ ಪಕ್ಷವಾಗಿ ಇದರಲ್ಲಿ ಹೊರಹೊಮ್ಮಿತು. ಅಂದ್ರೆ ವಿರೋಧ ಪಕ್ಷದ ನಾಯಕನಾಗುವಂತ ಅರ್ಹತೆಯನ್ನ ನಮ್ಮ ಗ್ರೇಟ್ ಲೀಡರ್ ಆದಂತಹ ರಾಹುಲ್ ಗಾಂಧಿ ಅವರು ಕೂಡ ಪಡ್ಕೊಂಡ್ರೆ ಈಗ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಲೋಕಸಭೆಯಲ್ಲಿ. ಅದೇ ರೀತಿಯಲ್ಲಿ ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಇದೆಲ್ಲದೂ ನಿಮ್ಗೆ ಗೊತ್ತಿರುವಂತಹದ್ದು. ಆದ್ರೆ ಈ ಚುನಾವಣೆ ಮುಗ್ದ ಸ್ವಲ್ಪ ದಿನದಲ್ಲೇ ಅವರ ಮಧ್ಯೆ ಸಮಸ್ಯೆಗಳು ಪ್ರಾರಂಭ ಆಗಿತ್ತು. ಯಾಕಂದ್ರೆ ಕೊನೆ ಕೆಲವೊಂದು ರಾಜ್ಯದ ಚುನಾವಣೆಗಳು ಬಂತು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಏನ್ ಮಾಡ್ತು, ತನಗೆ ಜಾಸ್ತಿ ಸ್ಥಾನ ಸಿಕ್ಕಿರೋದ್ರಿಂದ ನಾನಿಲ್ಲಿ ಅತ್ಯಂತ ಜನಪ್ರಿಯ ನಾಯಕನ ರಾಹುಲ್ ಗಾಂಧಿ ಅಂತ ತಿಳ್ಕೊಳ್ತು. ಅದೇ ರೀತಿಯಲ್ಲಿ ನಾವು ಹೇಳಿದ್ದನ್ನು ನೀವೆಲ್ಲರೂ ಕೇಳಬೇಕು ಅಂತ ಹೇಳಿ ಪ್ರಾದೇಶಿಕ ಪಕ್ಷದ ಮೇಲೆ ಇವರು ಸವಾರಿ ನಡೆಸಲಿಕ್ಕೆ ಶುರು ಮಾಡಿದ್ರು. ಇದರ ಫಲಶ್ರುತಿ ಪ್ರತಿ ಚುನಾವಣೆಯಲ್ಲೂ ಕೂಡ ಅಷ್ಟೇ ಕಾಂಗ್ರೆಸ್ ಹೀನಾಯವಾಗಿ ಸೋಲ್ತು. ಅಂದ್ರೆ ಇವರೇನು ಕಾಂಪ್ರಮೈಸ್ ಕ್ಯಾಂಡಿಡೇಟ್ ಹಾಕೊಂಡ್ರು. ಆದ್ರೆ ಏನಾಯ್ತು ಅಂದ್ರೆ ಕಾಂಗ್ರೆಸ್ನ ಜೊತೆಗೆ ಇಟ್ಕೊಂಡು ಹೋಗ್ಲಿಕ್ಕೆ ಹೋಗಿ ಇವರಿಗೆ ಸಮಸ್ಯೆಗಳು ಪ್ರಾರಂಭ ಆಯ್ತು. ಅದರಲ್ಲಿಯೂ ಹರಿಯಾಣದಲ್ಲಿ ಇವ್ರು ಗೆಲ್ತೇವೆ ಅಂತ ತಿಳ್ಕೊಂಡಿದ್ರು, ಅಲ್ಲಿ ಸೋತ ಸುಣ್ಣ ಆದ್ರು. ಅದೇ ರೀತಿಯಲ್ಲಿ ಜಾರ್ಖಂಡ್ ನಲ್ಲಿ ಇವರ ಪರ್ಫಾರ್ಮೆನ್ಸ್ ಅಂತದ್ದೇನು ಒಳ್ಳೇದಿಲ್ಲ. ನಂತರ ಜಮ್ಮು ಅಂಡ್ ಕಾಶ್ಮೀರ್, ಇಲ್ಲಿ ಕೂಡ ಅಷ್ಟೇ ಇವರ ಪರ್ಫಾರ್ಮೆನ್ಸ್ ಅಷ್ಟಕ್ಕಷ್ಟೇ. ಅಂದ್ರೆ ಅಲ್ಲಿ ಒಮರ್ ಅಬ್ದುಲ್ಲಾ ಇವರನ್ನ ಯಾವುದೇ ರೀತಿಯಲ್ಲೂ ಲೆಕ್ಕ ತಗೊಳ್ತಿಲ್ಲ. ಆ ಪರಿಸ್ಥಿತಿಗೆ ಕಾಂಗ್ರೆಸ್ ರೀಚ್ ಆಗಿದೆ ಅಲ್ಲಿ. ನಂತರ ಮಹಾರಾಷ್ಟ್ರ ಚುನಾವಣೆ, ಇಲ್ಲಿ ಕೂಡ ಅಷ್ಟೇ ಆಡಳಿತ ವಿರೋಧಿ ಅಲೆ ಇದೆ ಅಂತ ತಿಳ್ಕೊಂಡಿದ್ರು. ಹಾಗಾಗಿ ನಾವು ಖಂಡಿತವಾಗಿ ಇಲ್ಲಿ ಗೆಲ್ತೇವೆ ಅಂತ ಹೇಳಿ ಎಲ್ಲರೂ ಎಣಿಸ್ಕೊಂಡಿದ್ರು, ಅಂದ್ರೆ ಇವರ ಒಕ್ಕೂಟದಲ್ಲಿದ್ದವರು. ಆದ್ರೆ ಅಲ್ಲಿ ಕೂಡ ಅಷ್ಟೇ ಎಲ್ಲಾ ಪಕ್ಷಗಳು ನೆಲಕಚ್ಚಿತು. ಅದರಲ್ಲಿ ಕಾಂಗ್ರೆಸ್ ಅಂತೂ ಹೇಳ ಹೆಸರಿಲ್ಲದ ರೀತಿಯಲ್ಲಿ ವಾಶ್ ಔಟ್ ಆಗಿ ಹೋಯ್ತು ಅಲ್ಲಿ. ಈ ರೀತಿ ಆದ ತಕ್ಷಣ ಇದೆಯಲ್ಲ, ಅವರೊಳಗಡೆ ಸಮಸ್ಯೆಗಳು ಪ್ರಾರಂಭ ಆಯ್ತು. ನಂತರ ಈಗ ಮುಂದಿನ ಚುನಾವಣೆ ಬರ್ತಾ ಇರೋದು ದೆಹಲಿಯಲ್ಲಿ ನಿಮ್ಗೆ ಗೊತ್ತಿದೆ, ಆಮ್ ಆದ್ಮಿ ಪಕ್ಷ ಅಲ್ಲಿ ಅಧಿಕಾರದಲ್ಲಿದೆ. ಅದೇ ರೀತಿಯಲ್ಲಿ ಆಮ್ ಆದ್ಮಿ ಪಕ್ಷ ತಕ್ಷಣವಾಗಿ ಹೇಳಿಬಿಡ್ತು, ಈ ಬಾರಿಯ ಇಲ್ಲಿಯ ಚುನಾವಣೆಯಲ್ಲಿ ನಾವು ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಜೊತೆಗೆ ನಾವು ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ. ಇಲ್ಲಿ ನಮ್ಮದ್ದೇ ಕ್ಯಾಂಡಿಡೇಟ್ ನಾವು ಹಾಕ್ತೇವೆ, ಕಾಂಗ್ರೆಸ್ ಜೊತೆಗೆ ಸ್ನೇಹ ಪರವಾಗಿ ಸಣಸಾಟ ಮಾಡ್ತೇವೆ ಅಂತಕೊಂಡು ಹೇಳಿದ್ರು. ಇದು ಕಾಂಗ್ರೆಸ್ಗೆ ಬಹಳಷ್ಟು ಉರಿಯನ್ನು ಉಂಟು ಮಾಡಿಬಿಡ್ತು. ಯಾಕಂತ ಹೇಳಿದ್ರೆ ಆಮ್ ಆದ್ಮಿ ಪಾರ್ಟಿ ಏನಾದ್ರೂ ಸ್ವಲ್ಪ ಇವ್ರ ಜೊತೆ ಕಾಂಪ್ರಮೈಸ್ ಮಾಡ್ಕೊಂಡು ಹೋಗಿದ್ದಿದ್ರೆ ಅಲ್ಲಿ 1-2 ಸ್ಥಾನಗಳನ್ನು ಗೆಲ್ಲುವ ಸಾಧ್ಯತೆಗಳು ಕಾಂಗ್ರೆಸ್ಗಿತ್ತು. ಯಾಕಂದ್ರೆ ಕಾಂಗ್ರೆಸ್ ಅಲ್ಲಿ ಕಳೆದ 2 ವಿಧಾನಸಭಾ ಚುನಾವಣೆಯಲ್ಲಿ ಶೂನ್ಯ ಸಂಪಾದನೆಯನ್ನ ಮಾಡಿದೆ. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಕಾಂಗ್ರೆಸ್ ದೆಹಲಿಯಲ್ಲಿ ಇಲ್ವೇ ಇಲ್ಲ ಅಂತ ಹೇಳ್ಬೋದು. ಆ ಪರಿಸ್ಥಿತಿ ಈಗ ತಲುಪಿದೆ ಅದು. ಇಂಥ ಸಂದರ್ಭದಲ್ಲಿ ಅವರ ಒಕ್ಕೂಟದಲ್ಲಿರುವಂತಹ ಆಮ್ ಆದ್ಮಿ ಪಕ್ಷವೇ ಅವ್ರಿಗೆ ಕೈ ಕೊಡ್ತಲ್ಲ. ಹಾಗಾಗಿ ಕಾಂಗ್ರೆಸ್ನವ್ರಿಗೆ ಬಹಳಷ್ಟು ಬೇಸರ ಕೂಡ ಆಯ್ತು. ಆದ್ರೂ ಕೂಡ ಅದನ್ನು ತೋರಿಸ್ಕೊಳ್ಳುವ ರೀತಿಯಲ್ಲಿ ಇಲ್ಲ. ಯಾಕಂತ ಹೇಳಿದ್ರೆ ಇದು ರಾಷ್ಟ್ರೀಯ ಪಕ್ಷ, 100 ವರ್ಷ ಪ್ಲಸ್ ಇದ್ರ ಆಯುಷ್ಯ ಆಗಿದೆ ಈಗಾಗಲೇ. ಅಂದ್ರೆ ಒಂದ್ ರೀತಿ ವೃದ್ಧಾಪ್ಯದಲ್ಲಿದೆ. ಯಾವಾಗ ಕೊನೆ ಉಸಿರು ಎಳಿತದೋ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಬಟ್ ಅವ್ರು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ನಮ್ಗೆ ಇಷ್ಟು ವರ್ಷ ಆಯ್ತು ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಅಜಯ್ ಮಾಕೆನ್ ಅಂದ್ರೆ ಕಾಂಗ್ರೆಸ್ನ ಒಬ್ಬ ಹಿರಿಯ ಮುಖಂಡ, ಇವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟರು. ಅದೇನಂತ ಹೇಳಿದ್ರೆ, ಅರವಿಂದ್ ಕೇಜ್ರಿವಾಲ್ ಕಿಂಗ್ ಆಫ್ ಕರಪ್ಷನ್ ಅಂತಕೊಂಡು ಹೇಳಿದ್ರು. ಅಂದ್ರೆ ಭ್ರಷ್ಟ ಈ ಅರವಿಂದ್ ಕೇಜ್ರಿವಾಲ್ ಅಂತಕೊಂಡು ಅವ್ರು ಹೇಳಿದ್ರು. ಈ ಹೇಳಿಕೆಯನ್ನು ಅವ್ರು ಕೊಟ್ಟ ತಕ್ಷಣ ಇದೆಯಲ್ಲ, ಆಮ್ ಆದ್ಮಿ ಪಕ್ಷ ಉರಿದು ಹೋಯ್ತು. ತಕ್ಷಣ ಅವ್ರು ಮಾಡಿದ್ದೇನು ಅಂತ ಹೇಳಿದ್ರೆ, ನಾವು ಇಂಡಿ ಒಕ್ಕೂಟದಲ್ಲೇ ಇನ್ನೂ ಇದ್ದೇವೆ, ಇಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ಹೇಳಿಕೆಯನ್ನ ನನ್ನ ವಿರುದ್ಧ ಕೊಟ್ಟಿರೋದು ತುಂಬಾ ಇರುಸುಮುರುಸು ಆಗ್ತಾ ಇದೆ. ಹಾಗಾಗಿ ತಕ್ಷಣ ಕಾಂಗ್ರೆಸ್ ಪಕ್ಷ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು, ಅಜಯ್ ಮಾಕೆನ್ ಅವ್ರನ್ನ ಇನ್ನು 48 ಗಂಟೆ ಒಳಗಡೆ ಪಕ್ಷದಿಂದ ಹೊರಗಡೆ ಹಾಕ್ಬೇಕು ಅಂತಕೊಂಡು ಹೇಳಿದ್ರು. ಆದ್ರೆ ಕಾಂಗ್ರೆಸ್ ಆ ರೀತಿ ಏನು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಅದಕ್ಕೆ ಬರ್ಲಿಕ್ಕೆ ಸೈಲೆಂಟ್ ಆಗಿತ್ತು. ನಂತರ ಇದರಿಂದ ಬಹುಶಃ ಅಜಯ್ ಮಾಕೆನ್ ಮತ್ತು ಅವರ ಪಕ್ಷದವರು ಸ್ವಲ್ಪ ಇನ್ನೂ ಉತ್ಸಾಹಗೊಂಡ್ರು ಅನ್ಸುತ್ತೆ. ಅದಾದ್ಮೇಲೆ ಈಗ ಏನ್ ಮಾಡಿದ್ದಾರೆ, ಪುಂಖಾನುಪುಂಖವಾಗಿ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಅಪಾದನೆಗಳನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಆತ ಏನೆಲ್ಲ ಮಾಡಿದ, ಎಷ್ಟು ಭ್ರಷ್ಟಾಚಾರ ನಡೆಸಿದ, ಎಲ್ಲದನ್ನು ಈಗ ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಹಾಗಾಗಿ ಈಗ ಏನಾಗಿದೆ, ಅರವಿಂದ್ ಕೇಜ್ರಿವಾಲ್ ಇಂಡಿ ಒಕ್ಕೂಟದ ಉಳಿದ ಸದಸ್ಯರಿಗೆ ಹೇಳಲಿಕ್ಕೆ ಶುರು ಮಾಡಿದ್ದಾರೆ, ಕಾಂಗ್ರೆಸ್ನ ಈ ಒಕ್ಕೂಟದಿಂದ ಕಿತ್ತು ಹೊರಗಡೆ ಹಾಕಬೇಕು, ಇಲ್ಲ ಅಂತ ಹೇಳಿದ್ರೆ
ನಾವೇ ಹೊರಗಡೆ ಹೋಗ್ತೇವೆ ಅಂತ ಕೊಂಡಿಗೆ ಹೆದರ್ಸ್ಲಿಕ್ಕೆ ಶುರು ಮಾಡಿದ್ದಾರೆ. ಇಲ್ಲಿಗೆ ಇರುವಂತ ಸಮಸ್ಯೆ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಇಲ್ಲಿವರೆಗೆ ತಾನೇ ಯಜಮಾನ ಅಂತ ತಿಳ್ಕೊಂಡಿತ್ತು. ಆದ್ರೆ ಇಲ್ಲಿಗ ಯಜಮಾನನನ್ನೇ ಒಕ್ಕೂಟದಿಂದ ಹೊರಗಡೆ ಹಾಕ್ಲಿಕ್ಕೆ ಹೊರಟಿದೆ. ಅಂದ್ರೆ ಮನೆಯಿಂದ ಯಜಮಾನನನ್ನು ಹೊರಗಡೆ ಹಾಕಿದ್ರೆ ಆಗುತ್ತೆ, ಆ ಪರಿಸ್ಥಿತಿಗೆ ಕಾಂಗ್ರೆಸ್ ಬಂದಿದೆ. ಇಲ್ಲಿವರೆಗೆ ಇಂಡಿ ಒಕ್ಕೂಟದಿಂದ ಅಂತಹ ಹೇಳಿಕೆಗಳು ಏನು ಬಂದಿಲ್ಲ. ಈ ವಿದ್ಯಮಾನಗಳನ್ನು ನೋಡಿದ್ರೆ ಒಂದಂತೂ ಸತ್ಯ, ಸದ್ಯದಲ್ಲೇ ಕಾಂಗ್ರೆಸ್ನ ಈ ಒಕ್ಕೂಟದಿಂದ ಹೊರದಬ್ಬಲಾಗ್ತದೆ. ಯಾಕಂತ ಹೇಳಿದ್ರೆ ಮಮತಾ ಬ್ಯಾನರ್ಜಿ ಈಗಾಗಲೇ ಒಂದು ಹೇಳಿಕೆಯನ್ನು ಕೊಟ್ಬಿಟ್ಟಿದ್ರು, ಈ ಇಂಡಿ ಒಕ್ಕೂಟವನ್ನ ನಾನು ಮುನ್ನಡೆಸ್ತೇನೆ, ರಾಹುಲ್ ಗಾಂಧಿ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಬೇಕಿಲ್ಲ, ನಾನು ಸಮರ್ಥವಾಗಿ ನಿಭಾಯಿಸ್ತೇನೆ ಇದನ್ನ ಅಂತ ಹೇಳ್ಕೊಂಡು ಹೇಳಿದ್ರು. ಅಖಿಲೇಶ್ ಯಾದವ್ ಕೂಡ ಅಷ್ಟೇ ಮಮತಾ ದೀದಿಯ ಮಾತಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ರು. ನಂತರ ಲಲ್ಲು ಪ್ರಸಾದ್ ಯಾದವ್ ಇವರು ಕೂಡ ಆಯ್ತು ಅಂತ ಹೇಳಿ ಹೇಳುವ ಮಟ್ಟಕ್ಕೆ ಬಂದಿದ್ದಾರೆ ಈಗ. ಹಾಗಾಗಿ ಇಲ್ಲಿ ಕಾಂಗ್ರೆಸ್ ವಿರುದ್ಧ ಈಗ ಎಲ್ಲರೂ ಒಗ್ಗೂಡ್ಲಿಕ್ಕೆ ಶುರುವಾಗಿದ್ದಾರೆ. ಈ ಮುಖಾಂತರ ಕಾಂಗ್ರೆಸ್ನ ಈ ಒಕ್ಕೂಟದಿಂದನೇ ಹೊರದಬ್ಬುವಂತಹ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಒಂದ್ ವೇಳೆ ಕಾಂಗ್ರೆಸ್ ಈ ಒಕ್ಕೂಟದಿಂದ ಹೊರಗಡೆ ಹೋದ್ರೆ ಅಥವಾ ಇವರು ಹೊರಗಡೆ ಹಾಕಿದ್ರೆ ಮುಂದೇನಾಗ್ತದೆ, ಬಹುಶಃ ಮುಂದಿನ ಚುನಾವಣೆಗಳಲ್ಲಿ ಇದರ ಎಫೆಕ್ಟ್ ಗೊತ್ತಾಗ್ತದೆ. ಯಾಕಂದ್ರೆ ಅವಾಗ ಈ ಇಂಡಿ ಒಕ್ಕೂಟ ಅಂದ್ರೆ ಉಳ್ಕೋಬಹುದು, ಅದರಲ್ಲಿಯೂ ಎಷ್ಟು ಜನ ಪಾರ್ಟಿಯಲ್ಲಿ ಉಳಿತಾರೋ ಗೊತ್ತಿಲ್ಲ. ಯಾಕಂದ್ರೆ ಸದ್ಯದಲ್ಲೇ ಕೆಲವರು NDA ಕಡೆ ಕೂಡ ವಲಸೆ ಹೋಗುವ ಸಾಧ್ಯತೆಗಳಿರ್ತದೆ. ಯಾಕಂದ್ರೆ ಎಲ್ಲರೂ ನೋಡ್ತಾರೆ, ಅವ್ರಿಗೆ ಅಧಿಕಾರ ಬೇಕೇ ಬೇಕು, ಅಧಿಕಾರ ಇಲ್ಲ ಅಂತ ಹೇಳಿದ್ರೆ ಯಾರು ಕೂಡ ಎಲ್ಲಿಯೂ ನಿಲ್ಲೋದಿಲ್ಲ. ರಾಜಕಾರಣಿಗಳ ಸಾಮಾನ್ಯವಾದಂತಹ ಹವ್ಯಾಸ ಅದು. ಹಾಗಾಗಿ ಇಲ್ಲಿ ಕೂಡ ಅಷ್ಟೇ ಸ್ವಲ್ಪ ದಿನ ಕಾಯ್ತಾರೆ, ಅಧಿಕಾರ ಸಿಗ್ತಾ ಇಲ್ಲ, ಇದನ್ನ ನಂಬ್ಕೊಂಡಿದ್ರೆ ನಮ್ಗೆ ಉಪಯೋಗ ಇಲ್ಲ, ನಮ್ಮ ಹೊಟ್ಟೆ ತುಂಬಲ್ಲ ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ಅವರು ಬೇರೆ ಕಡೆ ಹೋಗ್ಬಿಡ್ತಾರೆ. ಇದು ನಡೆಯುವಂತ ಸಾಧ್ಯತೆ ಇರುತ್ತದೆ. ಆದ್ರೆ ಇಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿ ನೋಡಿದ್ರೆ ಎಲ್ರಿಗೂ ಮರುಕ ಹೊಡ್ತದೆ. ನಾನು ಬಹುದೊಡ್ಡ ನಾಯಕ ಅಂತ ಹೇಳ್ಕೊಂಡು ರಾಹುಲ್ ಗಾಂಧಿ ತಿಳ್ಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಹೋದಲ್ಲಿ ಬಂದಲ್ಲಿ ಸಂವಿಧಾನವನ್ನು ಉಳಿಸ್ಲಿಕ್ಕಾಗಿಯೇ ನಾವು ಹುಟ್ಟಿರೋದು ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಜಾತಿ ಗಣತಿ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇದೆಲ್ಲಿ ಈಗ ಇತ್ತೀಚಿನ ಚುನಾವಣೆಗಳಲ್ಲಿ ನೀವು ನೋಡ್ತಾ ಇದ್ದೀರಾ, ಎಲ್ಲಿ ವರ್ಕೌಟ್ ಆಗಲಿಲ್ಲ, ಎಲ್ಲ ಕಡೆ ಇವರು ಸೋಲ್ತಾ ಇದ್ದಾರೆ. ಆದ್ರೂ ಕೂಡ ಇಲ್ಲಿ ಕಾಂಗ್ರೆಸ್ ನನ್ನ ಮಾತನ್ನೇ ಎಲ್ಲರೂ ಕೇಳಬೇಕು ಅಂತ ಕೂತ್ಕೊಂಡಿದ್ದಾರೆ. ಇದರಿಂದಾಗಿ ಒಕ್ಕೂಟದಲ್ಲಿ ಬಿರುಕುಗಳು ಬಂದಿದೆ. ಈ ಹಿಂದೆನೇ ಬಿರುಕುಗಳು ಬಂದಿತ್ತು, ಆದ್ರೆ ಈಗ ಅದು ದೊಡ್ಡದಾಗ್ಲಿ ಶುರುವಾಗಿದೆ. ಬಹುಶಃ ಈಗ ಅರವಿಂದ್ ಕೇಜ್ರಿವಾಲ್ ಈ ರೀತಿಯಾದಂತಹ ನಿರ್ಧಾರ ತಗೊಂಡಿರೋದ್ರಿಂದ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ನಮ್ಮ ಒಕ್ಕೂಟದಲ್ಲಿ ಇದ್ರೇನೆ ಸಮಸ್ಯೆ ಉಂಟಾಗ್ತದೆ ಅಂತೇಳಿ ಹೇಳಿ ಕಾಂಗ್ರೆಸ್ನ ಹೊರ ಹಾಕುವ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ. ಯಾಕಂದ್ರೆ ಈಗಾಗಲೇ ಇಂಡಿ ಒಕ್ಕೂಟದಲ್ಲಿರುವವರು ಕೂಡ ನಿರ್ಧಾರ ಮಾಡಿಬಿಟ್ಟಿದ್ದಾರೆ, ರಾಹುಲ್ ಗಾಂಧಿಯನ್ನು ನಂಬ್ಕೊಂಡು ಹೋದ್ರೆ ನಮ್ಗೆ ಏನು ಉಪಯೋಗ ಇಲ್ಲ ಅಂತ ಹೇಳ್ಕೊಂಡು. ನೋಡೋಣ, ಇನ್ನು ಕೆಲವೇ ದಿನಗಳಲ್ಲಿ ಇದರ ಭವಿಷ್ಯ ನಿರ್ಧಾರ ಆಗಿ ಹೋಗುತ್ತೆ. ಒಟ್ಟಾರೆ ಮೇಲಂತೂ ಎಲ್ಲರೂ ಎಣಿಸಿದ ಹಾಗೇನೆ, ಅಂದ್ರೆ ಇದು ಹೆಚ್ಚು ದಿನ ಬಾಳಿಕೆ ಬರಲ್ಲ ಅಂತ ಹೇಳ್ಕೊಂಡು ನಾವು ಎಲ್ಲರೂ ಎಣಿಸಿದೀವಲ್ಲ, ಅದೇ ರೀತಿಯಲ್ಲಿ ಈಗ ಇಂಡಿ ಒಕ್ಕೂಟ ಒಡೆದು ಛಿದ್ರ ಆಗ್ತಾ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗ್ತದೆ ಅಂತಕೊಂಡು. ಸ್ನೇಹಿತರೆ, ನಾನು ಹಂಚ್ಕೊಂಡಿರುವಂತಹ ವಿಷಯ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.